ಅಧ್ಯಾಯ 25. ಶಿವಪೂಜೆಯ ವಿಶೇಷ ವಿಧಿ ಹಾಗೂ ಶಿವಭಕ್ತಿಯ ಮಹಿಮೆ. ಉಪಮನ್ಯು ಹೇಳುತ್ತಾರೆ, ಯದುನಂದನನೇ, ದೀಪದಾನದ ಬಳಿಕ ನೈವೇದ್ಯದ ಮೊದಲಿಗೆ ಆವರಣ ಪೂಜೆಯನ್ನು ಮಾಡಬೇಕು. ಅಲ್ಲಿ ಶಿವ ಅಥವಾ ಶಿವೆಯ ಪ್ರಥಮ ಆವರಣದಲ್ಲಿ ಈಶಾನದಿಂದ ಹಿಡಿದು ಸದ್ಯೋಜಾತದವರೆಗೆ ಹಾಗೂ ಹೃದಯದಿಂದ ಹಿಡಿದು ಅಸ್ತ್ರದವರೆಗೆ ಪೂಜಿಸಲಿ. ಅರ್ಥಾತ್ ಈಶಾನ, ತತ್ಪುರುಷ, ಅಘೋರ, ವಾಮದೇವ ಮತ್ತು ಸದ್ಯೋಜಾತ ಈ 5 ಮೂರ್ತಿಗಳನ್ನು ಹಾಗೂ ಹೃದಯ, ಶಿರ, ಶಿಖ, ಕವಚ, ನೇತ್ರ ಮತ್ತು ಅಸ್ತ್ರ ಈ ಅಂಗಗಳನ್ನು ಪೂಜಿಸಬೇಕು. ಈಶಾನ್ಯದಲ್ಲಿ, ಪೂರ್ವ ಭಾಗದಲ್ಲಿ, ದಕ್ಷಿಣದಲ್ಲಿ, ಉತ್ತರದಲ್ಲಿ, ಪಶ್ಚಿಮದಲ್ಲಿ, ಆಗ್ನೇಯ ಕೋಣೆಯಲ್ಲಿ, ಈಶಾನ ಕೋಣೆಯಲ್ಲಿ, ನೈಋತ್ಯ ಕೋಣೆಯಲ್ಲಿ, ವಾಯವ್ಯ ಕೋಣೆಯಲ್ಲಿ, ಪುನಃ ಈಶಾನ ಕೋಣೆಯಲ್ಲಿ, ಬಳಿಕ 4 ದಿಕ್ಕುಗಳಲ್ಲಿ ಗರ್ಭಾವರಣ ಅಥವಾ ಮಂತ್ರ ಸಂಘಾತದ ಪೂಜೆ ಹೇಳಲಾಗಿದೆ. ಅಥವಾ ಹೃದಯದಿಂದ ಹಿಡಿದು ಅಸ್ತ್ರದವರೆಗಿನ ಅಂಗಗಳ ಪೂಜೆ ಮಾಡಬೇಕು. ಇದರ ಹೊರಗಿನ ಭಾಗದಲ್ಲಿ ಪೂರ್ವದಲ್ಲಿ ಇಂದ್ರನನ್ನು, ದಕ್ಷಿಣದಲ್ಲಿ ಯಮನನ್ನು, ಪಶ್ಚಿಮದಲ್ಲಿ ವರುಣನನ್ನು, ಉತ್ತರದಲ್ಲಿ ಕುಬೇರನನ್ನು, ಈಶಾನದಲ್ಲಿ ಈಶಾನನನ್ನು, ಆಗ್ನೇಯದಲ್ಲಿ ಆಗ್ನೇಯನ್ನು, ನೈಋತ್ಯದಲ್ಲಿ ನೈಋತಿಯನ್ನು, ವಾಯುವ್ಯದಲ್ಲಿ ವಾಯುವಿನ ನೈಋತ್ಯ ಮತ್ತು ಪಶ್ಚಿಮದ ನಡುವೆ ಅನಂತ ಅಥವಾ ವಿಷ್ಣುವನ್ನು, ಈಶಾನ ಮತ್ತು ಪೂರ್ವದ ನಡುವೆ ಬ್ರಹ್ಮನನ್ನು ಪೂಜಿಸಬೇಕು. ಕಮಲದ ಬಾಹ್ಯ ಭಾಗದಲ್ಲಿ ವಜ್ರದಿಂದ ಹಿಡಿದು ಕಮಲದವರೆಗೆ ಲೋಕೇಶ್ವರರ ಸುಪ್ರಸಿದ್ಧ ಆಯುಧಗಳನ್ನು ಪೂರ್ವಾದಿ ಕ್ರಮದಿಂದ ಕ್ರಮವಾಗಿ ಪೂಜಿಸಬೇಕು. ಸಮಸ್ತ ಆವರಣ ದೇವತೆಗಳು ಸುಖವಾಗಿ ಕುಳಿತುಕೊಂಡು ಮಹಾದೇವ ಮತ್ತು ಮಹಾದೇವಿಯ ಕಡೆಗೆ 2 ಕೈಗಳನ್ನು ಜೋಡಿಸಿಕೊಂಡು ನೋಡುತ್ತಾ ಇರಲಿ. ಹೀಗೆ ಧ್ಯಾನಿಸಬೇಕು. ಮತ್ತೆ ಎಲ್ಲ ಆವರಣ ದೇವತೆಗಳನ್ನು ಪ್ರಣಾಮ ಮಾಡಿ ನಮಃ ಪದಯುಕ್ತ ಅವರವರ ಹೆಸರುಗಳಿಂದ ಪುಷ್ಪೋಪಚಾರ ಸಮರ್ಪಣ ಪೂರ್ವಕ ಅವರನ್ನು ಕ್ರಮವಾಗಿ ಪೂಜಿಸಬೇಕು. ಅಂದರೆ ಇಂದ್ರಾಯ ನಮಃ ಪುಷ್ಪಂ ಸಮರ್ಪಯಾಮಿ. ಹೀಗೆಯೇ ಗರ್ಭಾವರಣವನ್ನು ಕೂಡ ತಮ್ಮ ಆವರಣ ಸಂಬಂಧಿ ಮಂತ್ರದಿಂದ ಪೂಜಿಸಲಿ. ಯೋಗ, ಧ್ಯಾನ, ಹೋಮ, ಜಪ, ಬಾಹ್ಯ ಅಥವಾ ಅಭ್ಯಂತರದಲ್ಲಿಯೂ ದೇವರನ್ನು ಪೂಜಿಸಬೇಕು. ಹೀಗೆಯೇ ಅವರಿಗಾಗಿ 6 ಪ್ರಕಾರದ ಹವಿಯನ್ನು ಅರ್ಪಿಸಬೇಕು. ಯಾವುದೇ ಒಂದು ಶುದ್ಧ ಅನ್ನದಿಂದ ಮಾಡಿದ ಹೆಸರು ಮಿಶ್ರಿತ ಅನ್ನ ಅಥವಾ ಹೆಸರು ಬೇಳೆಯ ಹುಗ್ಗಿ, ಪಾಯಸ, ದಧಿ ಮಿಶ್ರಿತ ಅನ್ನ, ಬೆಲ್ಲದಿಂದ ಮಾಡಿರುವ ಪಕ್ವಾನ್ನ ಹಾಗೂ ಜೇನಿನಿಂದ ತೋಯಿಸಿದ ಭೋಜ್ಯ ಪದಾರ್ಥಗಳು ಇವುಗಳಲ್ಲಿ ಒಂದನ್ನು ಅಥವಾ ಅನೇಕ ಹವಿಷ್ಯವನ್ನು ನಾನಾ ಪ್ರಕಾರದ ವ್ಯಂಜನಗಳಿಂದ ಕೂಡಿದ ಹಾಗೂ ಬೆಲ್ಲ, ಸಕ್ಕರೆಯಿಂದ ಮಾಡಿದ ನೈವೇದ್ಯವನ್ನು ಅರ್ಪಿಸಬೇಕು. ಜೊತೆಗೆ ಬೆಣ್ಣೆ ಮತ್ತು ಉತ್ತಮ ಮೊಸರು ಬಡಿಸಬೇಕು. ಕಜ್ಜಾಯ ಮೊದಲಾದ ಅನೇಕ ಪ್ರಕಾರದ ಭಕ್ಷ್ಯ ಪದಾರ್ಥ ಮತ್ತು ಸ್ವಾದಿಷ್ಟ ಫಲಗಳನ್ನು ಕೊಡಬೇಕು. ಕೆಂಪು ಚಂದನ, ಪುಷ್ಪವಾಸಿತ ಅತ್ಯಂತ ಶೀತಲ ಜಲ ಅರ್ಪಿಸಬೇಕು. ಮುಖ ಶುದ್ಧಿಗಾಗಿ ಮಧುರ ಯಾಲಕ್ಕಿಯ ರಸದಿಂದ ಕೂಡಿದ ಅಡಿಕೆ ಚೂರು, ಕಾಚು, ಬಂಗಾರ ಬಣ್ಣದ ಉತ್ತಮ ನಾಗವಲ್ಲಿ ವೀಳ್ಯದೆಲೆಗಳಿಂದ ಮಾಡಿದ ಶಿಲಾಜಿತದ ಚೂರ್ಣ, ಹೆಚ್ಚು ಒಣಗದೆ ಇರುವ ದೂಷಿತವಲ್ಲದ ಬಿಳಿಯ ಸುಣ್ಣ, ಕರ್ಪೂರ, ಕಂಕೋಲ, ನೂತನ ಹಾಗೂ ಸುಂದರ ಜಾಯಿಕಾಯಿ ಮುಂತಾದ ವಸ್ತುಗಳಿಂದ ತಾಂಬೂಲವನ್ನು ಅರ್ಪಿಸಬೇಕು. ವಿಲೇಪನಕ್ಕಾಗಿ ಚಂದನದ ಮೂಲಕಾಷ್ಟ ಅಥವಾ ಅದರ ಚೂರ್ಣ, ಕಸ್ತೂರಿ, ಕುಂಕುಮ ಕೇಸರಿ, ಮೃಗಮದಾತ್ಮಕ ರಸವಿರಬೇಕು. ಸುಗಂಧಿತ ಪವಿತ್ರ ಸುಂದರವಾದ ಹೂವುಗಳನ್ನೇ ಏರಿಸಬೇಕು. ಗಂಧರಹಿತ ಕಡುವಾಸನೆಯುಳ್ಳ ದೂಷಿತ ಹಳೆಯದಾದ ತಾವಾಗಿಯೇ ಕಳಚಿ ಬಿದ್ದಿರುವ ಹೂವುಗಳನ್ನು ಶಿವಪೂಜೆಯಲ್ಲಿ ಬಳಸಬಾರದು. ಕೋಮಲ ವಸ್ತ್ರವನ್ನೇ ಅರ್ಪಿಸಬೇಕು. ಆಭೂಷಣಗಳಲ್ಲಿ ವಿಶೇಷವಾಗಿ ಬಂಗಾರದಿಂದ ಮಾಡಿದ ಹಾಗೂ ವಿದ್ಯುತ್ತಿನಂತೆ ಹೊಳೆಯುವುದಾಗಿದ್ದು ಕರ್ಪೂರ, ಗುಗ್ಗುಳ, ಅಗರು ಮತ್ತು ಚಂದನದಿಂದ ಭೂಷಿತ ಪುಷ್ಪ ಸಮೂಹಗಳಿಂದ ಸುಹಾಸಿತವಾಗಿರಬೇಕು. ಚಂದನ, ಅಗರು, ಕರ್ಪೂರ, ಸುಗಂಧಿತ ಕಾಷ್ಟ, ಗುಗ್ಗುಳದ ಚೂರ್ಣ, ತುಪ್ಪ, ಜೇನು ಇವುಗಳಿಂದ ಮಾಡಿದ ಧೂಪವು ಉತ್ತಮವೆಂದು ತಿಳಿಯಲಾಗಿದೆ. ಕಪಿಲಾ ಹಸುವಿನ ಅತ್ಯಂತ ಸುಗಂಧಿತ ತುಪ್ಪದಿಂದ ಪ್ರತಿದಿನ ಕರ್ಪೂರಯುಕ್ತ ದೀಪಗಳು ಶ್ರೇಷ್ಠವೆಂದು ತಿಳಿಯಲಾಗಿದೆ. ಪಂಚಗವ್ಯ, ಸಕ್ಕರೆ ಬೆರೆಸಿದ ಜೇನು, ಕಪಿಲಾ ಹಸುವಿನ ಹಾಲು, ಮೊಸರು, ತುಪ್ಪ ಇವೆಲ್ಲವೂ ಭಗವಾನ್ ಶಂಕರನ ಅಭಿಷೇಕಕ್ಕೆ, ಪಾನಕ್ಕೆ ಯೋಗ್ಯವಾದವುಗಳು. ಹಸ್ತಿದಂತದಿಂದ ಮಾಡಿದ ಸುವರ್ಣ ಮತ್ತು ರತ್ನಗಳಿಂದ ಜಟಿತ ಭದ್ರಾಸನವು ಶಿವನಿಗಾಗಿ ಶ್ರೇಷ್ಠವೆಂದು ಹೇಳಿದೆ. ಆ ಆಸನದಲ್ಲಿ ಸುಂದರ ಹಾಸು, ಮೃದುವಾದ ಹಾಸಿಗೆ, ದಿಂಬುಗಳು ಇರಬೇಕು. ಇವಲ್ಲದೆ ಇನ್ನು ಅನೇಕ ಸಣ್ಣ ದೊಡ್ಡ ಸುಂದರ ಸುಖದ ಶಯ್ಯಗಳು ಇರಬೇಕು. ಸಮುದ್ರಗಾಮಿನಿ ನದಿ ನದಗಳಿಂದ
ತಂದಿರುವ ಬಟ್ಟೆಯಿಂದ ಸೋಸಿದ ಶೀತಲ ಜಲವು ಭಗವಾನ್ ಶಂಕರನಿಗೆ ಸ್ನಾನಪಾನಕ್ಕೆ ಶ್ರೇಷ್ಠವೆಂದು ಹೇಳಲಾಗಿದೆ. ಮುತ್ತಿನ ಜಲ್ಲರಿಗಳಿಂದ ಸುಶೋಭಿತ ನವರತ್ನ ಜಟಿತ ದಿವ್ಯ ಸುವರ್ಣ ದಂಡದಿಂದ ಮನೋಹರವಾದ ಚಂದ್ರನಂತೆ ಉಜ್ವಲ ಛತ್ರವು ಭಗವಾನ್ ಶಿವನ ಸೇವೆಯಲ್ಲಿ ಅರ್ಪಿಸಲು ಯೋಗ್ಯವಾಗಿದೆ. ಸುವರ್ಣಭೂಷಿತ ರತ್ನಮಯ ದಂಡದಿಂದ ಕೂಡಿದ ರಾಜಹಂಸದಂತೆ ಶೋಭಿಸುವ 2 ಬೆಳ್ಳಗಿರುವ ಚಾಮರಗಳು ಶಿವನ ಸೇವೆಯಲ್ಲಿ ಯೋಗ್ಯವಾಗಿದೆ. ದಿವ್ಯ ಗಂಧದಿಂದ ಅನುಲಿಪ್ತ ಸುತ್ತಲೂ ರತ್ನಗಳಿಂದ ಅಲಂಕರಿಸಿದ ಸುಂದರ ಹಾರಗಳಿಂದ ವಿಭೂಷಿತವಾದ ಸುಂದರ ಸಿಗ್ಧ ದರ್ಪಣವು ಭಗವಾನ್ ಶಂಕರನಿಗೆ ಅರ್ಪಿಸಬೇಕು. ಅವನ ಪೂಜೆಯಲ್ಲಿ ಹಂಸ, ಕುಂದ, ಚಂದ್ರನಂತೆ ಉಜ್ವಲ ಹಾಗೂ ಗಂಭೀರ ಧ್ವನಿ ಮಾಡುವ ಪೃಷ್ಠಾದಿಗಳಲ್ಲಿ ರತ್ನ, ಸುವರ್ಣಗಳಿಂದ ಜಟಿತವಾದ ಶಂಖವನ್ನೇ ಉಪಯೋಗಿಸಬೇಕು. ಶಂಖವಲ್ಲದೆ ನಾನಾ ಪ್ರಕಾರದ ಧ್ವನಿಗಳನ್ನು ಮಾಡುವ ಸುಂದರ ಸುವರ್ಣದಿಂದ ನಿರ್ಮಿತ ಹಾಗೂ ಮುತ್ತುಗಳಿಂದ ಅಲಂಕೃತವಾದ ವಾದ್ಯಗಳನ್ನು ನುಡಿಸಬೇಕು. ಇವುಗಳಿಲ್ಲದೆ ಸಮುದ್ರದಂತೆ ಗಂಭೀರ ಧ್ವನಿ ಮಾಡುವ ಭೇರಿ, ಮೃದಂಗ, ಪಟಹ, ಕೊಂಬು, ಕಹಳೆ, ಡೋಲು ಮುಂತಾದವುಗಳನ್ನು ಪ್ರಯತ್ನಪೂರ್ವಕವಾಗಿ ಜೊತೆ ಸೇರಿಸಿ ಇಡಬೇಕು. ಪೂಜೆಗಾಗಿ ಎಲ್ಲ ಪಾತ್ರೆಗಳನ್ನು ಸುವರ್ಣದಿಂದ ತಯಾರಿಸಬೇಕು. ಪರಮಾತ್ಮ ಮಹೇಶ್ವರ ಶಿವನ ಮಂದಿರವನ್ನು ಅರಮನೆಯಂತೆ ಶಿಲ್ಪಶಾಸ್ತ್ರದಲ್ಲಿ ಹೇಳಿರುವ ಲಕ್ಷಣಗಳಿಂದ ಕೂಡಿದ್ದು ಸಜ್ಜುಗೊಳಿಸಬೇಕು. ಅದು ಎತ್ತರವಾದ ಸುತ್ತಲ ಗೋಡೆಗಳಿಂದ ಕೂಡಿರಬೇಕು. ಅದರ ಗೋಪುರವು ಪರ್ವತದಂತೆ ಎತ್ತರವಾಗಿರಲಿ. ಅದು ಅನೇಕ ಪ್ರಕಾರದ ರತ್ನಗಳಿಂದ ಆಚ್ಛಾದಿತವಾಗಿರಲಿ. ಅದರ ಬಾಗಿಲುಗಳು ಬಂಗಾರದಿಂದ ನಿರ್ಮಿಸಿದ್ದಾಗಿರಬೇಕು. ಆ ಮಂದಿರದ ಮಂಟಪದಲ್ಲಿ ಕಾದ ಚಿನ್ನದಿಂದ ರತ್ನಗಳಿಂದ ಕೂಡಿದ 100 ಕಂಬಗಳಿರಲಿ. ಚಪ್ಪರದಲ್ಲಿ ಮುತ್ತಿನ ಜಲ್ಲರಿಗಳು ತೂಗುತ್ತಿರಲಿ. ಬಾಗಿಲುಗಳು ಹವಳ ಮುತ್ತುಗಳಿಂದ ಅಲಂಕೃತವಾಗಿರಲಿ. ಮಂದಿರದ ಶಿಖರವು ಚಿನ್ನದಿಂದ ಮಾಡಿದ್ದು ಕಲಶಾಕಾರ ಮುಕುಟಗಳಿಂದ ಅಲಂಕೃತ ಮತ್ತು ಅಸ್ತ್ರರಾಜ ತ್ರಿಶೂಲದಿಂದ ಅಂಕಿತವಾಗಿರಲಿ. ನ್ಯಾಯೋಪಾರ್ಜಿತ ದ್ರವ್ಯದಿಂದ ಭಕ್ತಿಯಿಂದ ಮಹಾದೇವನ ಪೂಜೆ ಮಾಡಬೇಕು. ಭಗವಂತನು ಭಾವದ ಹಸಿವುಳ್ಳವನು. ನ್ಯಾಯೋಪಾರ್ಜಿತ ಧನದಿಂದಲೂ ಭಕ್ತಿ ಇಲ್ಲದೆ ಪೂಜೆ ಮಾಡಿದರೂ ಅವನಿಗೆ ಅದರ ಫಲ ಸಿಗುವುದಿಲ್ಲ. ಏಕೆಂದರೆ ಪೂಜೆಯ ಸಫಲತೆಯಲ್ಲಿ ಭಕ್ತಿಯೇ ಕಾರಣವಾಗಿದೆ. ಭಕ್ತಿಯಿಂದ ತನ್ನ ವೈಭವಕ್ಕನುಸಾರ ಭಗವಾನ್ ಶಿವನನ್ನು ಉದ್ದೇಶಿಸಿ ಮಾಡಲಾಗುವ ಪೂಜೆಯು ಸ್ವಲ್ಪ ಅಥವಾ ಹೆಚ್ಚಿರಲಿ, ಮಾಡುವವನು ಶ್ರೀಮಂತನಾಗಿರಲಿ ಬಡವನಾಗಿರಲಿ ಇಬ್ಬರಿಗೂ ಸಮಾನವಾದ ಫಲ ಸಿಗುವುದು. ಬಹಳ ಸ್ವಲ್ಪ ಧನವುಳ್ಳವನು ಭಕ್ತಿ ಭಾವದಿಂದ ಪ್ರೇರಿತನಾಗಿ ಭಗವಾನ್ ಶಿವನ ಪೂಜೆಯನ್ನು ಮಾಡಬಲ್ಲನು. ಆದರೆ ಮಹಾವೈಭವಶಾಲಿಯು ಭಕ್ತಿಹೀನನಾಗಿದ್ದರೆ ಅವನು ಶಿವನ ಪೂಜೆಯನ್ನು ಮಾಡಬಾರದು. ಶಿವನ ಕುರಿತು ಭಕ್ತಿಹೀನ ಪುರುಷನು ತನ್ನ ಸರ್ವಸ್ವವನ್ನು ಕೊಟ್ಟು ಬಿಟ್ಟರೂ ಅದರಿಂದ ಅವನು ಶಿವಾರಾಧನೆಯ ಫಲಕ್ಕೆ ಭಾಗಿಯಾಗುವುದಿಲ್ಲ. ಏಕೆಂದರೆ ಆರಾಧನೆಯಲ್ಲಿ ಭಕ್ತಿಯೇ ಕಾರಣವಾಗಿದೆ. ಭಕ್ತ್ಯಾ ಪ್ರಚೋದಿತಃ ಕುರ್ಯಾದಲ್ಪವಿತ್ತೋಪಿ ಮಾನವಃ ಮಹಾವಿಭವ ಸಾರೋಪಿ ನ ಕುರ್ಯಾದ್ ಭಕ್ತಿವರ್ಜಿತಃ ಸರ್ವಸ್ವಮಪಿ ಯೋ ದದ್ಯಾಚಿವೆ ಭಕ್ತಿ ವಿವರ್ಜಿತಃ ನಾ ತೇನ ಫಲಭಾಕ್ಸ ಸ್ಯಾದ್ ಭಕ್ತಿರೇವಾತ್ರ ಕಾರಣಂ. ಶಿವನ ಕುರಿತು ಭಕ್ತಿಯನ್ನು ಬಿಟ್ಟು ಯಾರೂ ಅತ್ಯಂತ ಉಗ್ರ ತಪಸ್ಸಿನಿಂದ ಮತ್ತು ಸಮಸ್ತ ಮಹಾಯಜ್ಞಗಳಿಂದಲೂ ದಿವ್ಯ ಶಿವಧಾಮಕ್ಕೆ ಹೋಗಲಾರನು. ಆದ್ದರಿಂದ ಶ್ರೀಕೃಷ್ಣನೇ ಪರಮೇಶ್ವರ ಶಿವನ ಆರಾಧನೆಯಲ್ಲಿ ಸರ್ವತ್ರ ಭಕ್ತಿಯ ಮಹತ್ವವೇ ಆಗಿದೆ. ಇದು ಅತಿ ಗುಹ್ಯತರ ಮಾತಾಗಿದೆ. ಇದರಲ್ಲಿ ಸಂದೇಹವೇ ಇಲ್ಲ. ಪಾಪದ ಮಹಾಸಾಗರವನ್ನು ದಾಟಲಿಕ್ಕಾಗಿ ಭಗವಾನ್ ಶಿವನ ಭಕ್ತಿಯು ನೌಕೆಯಂತಿದೆ. ಅದಕ್ಕಾಗಿ ಶಿವನ ಭಕ್ತಿಯಿಂದ ಕೂಡಿದವನಿಗೆ ರಜೋಗುಣ ಮತ್ತು ತಮೋಗುಣಗಳಿಂದ ಏನು ಹಾನಿಯಾಗಬಲ್ಲದು? ಶ್ರೀಕೃಷ್ಣನೇ, ಅಂತ್ಯಜ, ಅಧಮ, ಮೂರ್ಖ ಇಲ್ಲವೇ ಪತಿತ ಮನುಷ್ಯನೂ ಕೂಡ ಭಗವಾನ್ ಶಿವನಿಗೆ ಶರಣಾದರೆ ಅವನು ಸಮಸ್ತ ದೇವತೆಗಳಿಗೂ ಹಾಗೂ ಅಸುರರಿಗೂ ಪೂಜನೀಯನಾಗುವನು. ಆದ್ದರಿಂದ ಸರ್ವಥಾ ಪ್ರಯತ್ನ ಮಾಡಿ ಭಕ್ತಿ ಭಾವದಿಂದಲೇ ಶಿವನ ಪೂಜೆ ಮಾಡಬೇಕು. ಏಕೆಂದರೆ ಅಭಕ್ತರಿಗೆ ಎಂದಿಗೂ ಫಲವು ದೊರೆಯುವುದಿಲ್ಲ. ಇಲ್ಲಿಗೆ ಅಧ್ಯಾಯ 25 ಸಂಪೂರ್ಣವಾಯಿತು.